ಈ ದಿನ ಪ್ರಾಮುಖ್ಯವಾಗಿ ಆತ್ಮೀಕನ ಸಂದೇಹದ ಕುರಿತು ನೋಡೋಣ. ಯಾವುದರ ಕುರಿತು? ಆತ್ಮೀಕನ ಸಂದೇಹದ ಕುರಿತು. ಆದರೆ ಅದೇನು, ಸಾರಳಿಗೆ ದೇವರ ಮೇಲೆಯೇ ಸಂದೇಹ ಬಂತು. ಯಾವುದು ಆ ಸಂದೇಹವೆಂದರೆ, ನನ್ನ ಗಂಡ ಏನು ದೇವರನ್ನು ನಂಬುತ್ತಿದ್ದಾನೆ, ನನಗೂ ನಂಬು ಅಂತ ಹೇಳಿದನು, ನಾನು ನಂಬದೆ. ಅದೇನೆಂದರೆ, ದೇವರಂತೆ ವಾಗ್ದಾನ ಮಾಡಿದಾರಂತೆ, ಮಕ್ಕಳನ್ನು ಕೊಡ್ತಾರಂತೆ, ಸಂತಾನ ಕೊಡ್ತಾರಂತೆ, ಒಂದು ವಂಶವನ್ನು ಉಂಟು ಮಾಡ್ತಾರಂತೆ, ಒಂದು ಜನಾಂಗವನ್ನೇ ಉಂಟು ಮಾಡ್ತಾರಂತೆ. ನನ್ನ ಗಂಡನೊಂದಿಗೆ ದೇವರು ಮಾತಾಡಿದ್ದಾರೆ, ನನ್ನೊಂದಿಗೆ ಗಂಡ ಮಾತಾಡಿದ್ದಾರೆ, ನಾವಿಬ್ರು ಸೇರಿ ದೇವರನ್ನು ನಂಬಿದ್ದೇವೆ. ಆದರೆ ದೇವರು ಹೇಳಿದ ಪ್ರಕಾರ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ಗರ್ಭಫಲವನ್ನು ನಾವು ನೋಡ್ಲಿಕ್ಕಾಗ್ತಿಲ್ಲ. ವಾಗ್ದಾನ ಮಾಡಿದಂತಹ ದೇವರು ತನ್ನ ವಾಗ್ದಾನವನ್ನು ನೆರವೇರಿಸಬೇಕಲ್ಲವೇ? ನನ್ನ ಶರೀರವನ್ನು ಮುಟ್ಟಿ ಇಲ್ಲವೇ ದರ್ಶಿಸಿ ಗರ್ಭಫಲ ಹೊಂದಿಕೊಳ್ಳುವುದಕ್ಕಾಗಿ ಬೇಕಾದ ಆರೋಗ್ಯ ನನಗೆ ಕೊಡಬೇಕಲ್ಲವೇ? ಆದ್ರೆ ಕೊಡ್ತಾ ಇಲ್ವಲ್ಲ. ಬಹಳ ಸಂದರ್ಭಗಳಲ್ಲಿ ಸಾರಳು ಅಬ್ರಹಾಮನಿಗೆ ಕೇಳಿರುತ್ತಾಳೆ, ಇದೇನಯ್ಯ, ದೇವರು ವಾಗ್ದಾನ ಮಾಡಿದ್ದಾರೆ ಎಂದು ಹೇಳಿದೆ, ನಮ್ಮ ಪ್ರಾಂತ್ಯದಿಂದ, ನಮ್ಮ ಪದ್ಧತಿಗಳಿಂದ, ನಮ್ಮ ಪ್ರಜೆಗಳಿಂದ ನಮ್ಮನ್ನು ಬೇರ್ಪಡಿಸಿ ಬೇರೆ ಮಾಡಿ ಇಗೋ ಈ ವಾಗ್ದಾನ ಭೂಮಿಗೆ ಕರತಂದೆ. ವಾಗ್ದಾನ ಭೂಮಿಗಂತೂ ಕರತಂದೆ, ಆದ್ರೆ ವಾಗ್ದಾನದ ಸಂಗತಿ ಏನು? ವಾಗ್ದಾನ ಪುತ್ರನ ಸಂಗತಿ ಏನು? ದೇವರು ನಮಗೆ ಕೊಟ್ಟ ಮಾತಿನ ಸಂಗತಿ ಏನು? ಯಾಕೆ ಅದು ನೆರವೇರ್ತಾ ಇಲ್ಲ? ನನಗದೇನೋ ಅನುಮಾನದಂತಿದೆ. ಹೇಗಿದೆ ಅಂತೆ? ಅನುಮಾನದಂತಿದೆ ಅಂತೆ. ಸಾರಾಳೆ, ಏನ್ ಮಾತಾಡ್ತಾ ಇದ್ದಿ? ಯಾರ ಮೇಲೆ ನಿನಗೆ ಅನುಮಾನ? ಇನ್ಯಾರ ಮೇಲೆ? ನಿನಗೆ ವಾಗ್ದಾನ ಮಾಡಿರುವ ದೇವರ ಮೇಲೆ ಅಂದಳು. ಸುಮ್ನಿರು ಸಾರಾಳೆ, ಏನ್ ಮಾತಾಡ್ತಿದ್ದಿ? ವಾಗ್ದಾನ ಮಾಡಿದ ಆತನು ಎಷ್ಟೋ ನಂಬಿಗಸ್ತನು. ಮೊನ್ನೆ ತಾನೇ ಬಂದು ಮಾತಾಡಿರೋದು. ಆಕಾಶದ ನಕ್ಷತ್ರಗಳನ್ನು ತೋರಿಸಿದ್ದಾರೆ, ಅಷ್ಟೊಂದು ಹೆಚ್ಚಾಗಿ ನಮ್ಮ ಸಂತಾನವನ್ನು ಆಶೀರ್ವದಿಸುತ್ತೇನೆ ಅಂದಿದ್ದಾರೆ. ಆತನು ಮಾತು ಕೊಟ್ಟು ಖಚಿತವಾಗಿಯೂ ನೆರವೇರಿಸುತ್ತಾನೆ. ಸಾರಳೆ, ದಯವಿಟ್ಟು ಸಂದೇಹ ಪಡಬೇಡ, ಅನುಮಾನಕ್ಕೆ ಅವಕಾಶ ಕೊಡಬೇಡ ಎಂದು ಅಬ್ರಹಾಮನು ಹೇಳಬೇಕಾಗಿತ್ತು. ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ, ಯಾವ ರೀತಿಯಾಗಿ ಏದೆನ್ ತೋಟದಲ್ಲಿ ಸೈತಾನನು ಆದಿ ದಂಪತಿಗಳಾಗಿರುವಂತಹ ಆದಾಮ ಹವ್ವ ಅವರನ್ನು ಶೋಧಿಸಿ ವಶಪಡಿಸಿಕೊಂಡನೋ, ಅದೇ ಅನುಮಾನ ಎಂಬ ಆಯುಧವನ್ನು ಈ ಅದ್ಭುತವಾದ ಆದಿ ದಂಪತಿಗಳ ಮೇಲೆ ಪ್ರಯೋಗಿಸುತ್ತಿದ್ದಾನೆ. ಎಲ್ಲೋ ಒಂದು ಕಡೆ ಸಾರಳಿಗೆ ಅನುಮಾನ ಬಂತು. ಬರೀ ಮಾತಷ್ಟೇ, ನನ್ನ ಗಂಡ ನಂಬ್ತಿದ್ದಾನೆ, ಆದ್ರೆ ಎಲ್ಲ ಸುಳ್ಳು ಮಾತೆ. ಈ ವಯಸ್ಸಲ್ಲಿ ನಾನು ಗರ್ಭಿಣಿ ಆಗೋದು ಹೇಗೆ? ಆ ವಯಸ್ಸಲ್ಲಿ ಅವನು ತಂದೆ ಆಗೋದು ಹೇಗೆ? ಎಲ್ಲ ಸುಳ್ಳು ಮಾತು. ಇದು ನಿಜ ಅಲ್ಲ, ಎಲ್ಲವೂ ನಮ್ಮ ಭ್ರಮೆಯಾಗಿದೆ ಎನ್ನುವಂತಹ ಒಂದು ಅನುಮಾನವನ್ನು ಸೈತಾನನು ತರುತ್ತಾ ಇರುವಾಗ, ಆ ಅನುಮಾನದೊಂದಿಗೆ, ಆ ಸಂದೇಹದೊಂದಿಗೆ ಗಂಡನಾಗಿರುವ ಅಬ್ರಹಾಮನ ಬಳಿಗೆ ಬರ್ತಾಳೆ. ಬಂದು ಹೇಳ್ತಾಳೆ, ನಿಮಗೊಂದು ವಿಷಯ ಹೇಳಬೇಕು ಅನ್ನುತ್ತಾಳೆ. ಏನದು? ಯಾರು ಮಾಡಿದ್ದಾರೆ? ನೀನು ದೇವರು 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 ಅಂತ ಹೇಳ್ತಾ ಇದೆಯಲ್ಲವೇ? ಆಹಾ, ದೇವರೇ ನನ್ನನ್ನು ಬಂಜೆಯನ್ನಾಗಿ ಮಾಡಿದ್ದಾರೆ. ಈಗ ಅಬ್ರಹಾಮನು ಮಾತಾಡ್ಲಿಕ್ಕಾಗುತ್ತಾ? ಬಾಯಿ ಮುಚ್ಚಿಸಿದಳು. ಅಮ್ಮ ಸಹೋದರಿಯರೇ, ಗಂಡನ ಬಾಯಿ ಮುಚ್ಚಿಸುವುದರಲ್ಲಿ ನಿಮಗೆ ಮೀರಿದವರು ಯಾರಾದರೂ ಇದ್ದಾರಾ? ಒಂದು ಸಾರಿ ಆಲೋಚಿಸಿರಿ. ಕೆಲವೊಂದು ಸಾರಿ ಕೆಲವೊಂದು ಡೈಲಾಗ್ಸ್ ನೀವು ಹೇಳುವಾಗ, ಎಷ್ಟೇ ದೊಡ್ಡ ಗಂಡನಾಗಲಿ ಬಾಯಿ ಮುಚ್ಚಲೇಬೇಕು. ಅದೇನೋ ಅಷ್ಟೊಂದು ಪವರ್ ನಿಮ್ಮ ಬಾಯಿಯಲ್ಲಿದೆ. ಬಾಯಿ ಮುಚ್ಚಿಸಿದಳು. ಪ್ರಿಯರೇ, ನೀನೇನೋ ದೇವರು ಗರ್ಭಫಲ ಕೊಡ್ತಾರೆ ಎಂಬುದಾಗಿ ನನಗೆ ನಂಬುವಂತೆ ಹೇಳ್ತಾ ಇದ್ದೀಯ. ಆದ್ರೆ ಇರೋ ವಿಷಯ ಹೇಳ್ತೇನೆ ಕೇಳು. ಏನು ಸಾರಳೆ, ಅಷ್ಟಕ್ಕೂ ನನಗೆ ಗರ್ಭಫಲ ಇಲ್ಲದಂತೆ ಮಾಡಿರೋದೇ ನೀನು ನಂಬುತ್ತಿರುವ ದೇವರು. ಅರ್ಥವಾಯ್ತಾ ನಿನ್ಗೆ? ಬಾಯಿ ಮುಚ್ಚಿಸಿದಳು. ಪ್ರಿಯರೇ, ಬಾಯಿ ಮುಚ್ಕೊಂಡ ಅವನು ಕೂಡ ಕಾಮಾಗಿ ಬಿಟ್ಟ. ಯಾವಾಗ ಗಂಡನ ಬಾಯಿಯನ್ನು ಸಕ್ಸಸ್ಫುಲ್ ಆಗಿ ಸಾರಳು ಮುಚ್ಚಿಸಿದಳು, ಈಗ ಸಿಕ್ಕಾಕೊಂಡ. ಏನಂದ್ಕೊಂಡಳು? ಸಿಕ್ಕಾಕೊಂಡ. ಕೇಳಿ ಸಹೋದರ ಸಹೋದರಿಯರೇ, ಗಂಡನಾಗಿರ್ಬೋದು, ಹೆಂಡತಿಯಾಗಿರ್ಬಹುದು, ನಿಮ್ಮ ಬುದ್ಧಿ ತಿಳುವಳಿಕೆಯಿಂದಾಗಲಿ, ನಿಮಗಿರುವಂತಹ ಬಾಯಿ ಮಾತಿನಿಂದಾಗಲಿ
ಗಂಡನ ಬಾಯಿ ಮುಚ್ಚಿಸಬಹುದು, ಹೆಂಡತಿಯ ಬಾಯಿ ಮುಚ್ಚಿಸಬಹುದು. ನೀವು ಅಂದುಕೊಂಡದ್ದನ್ನು ನಡೆಸುವುದಕ್ಕಾಗಿ, ನೀವು ಅಂದುಕೊಂಡದ್ದನ್ನು ಸಾಧಿಸುವುದಕ್ಕಾಗಿ. ಕೆಲವೊಂದು ಸಾರಿ ಮಕ್ಕಳು ಕೂಡ ತಂದೆಯ ಬಾಯಿ ಮುಚ್ಚಿಸುವ ಪ್ರಯತ್ನ ಮಾಡ್ತಾರೆ, ಅಮ್ಮಳ ಬಾಯಿ ಮುಚ್ಚಿಸುವ ಪ್ರಯತ್ನ ಮಾಡ್ತಾರೆ. ಏನ್ ಮಾಡ್ಬೇಕೆಂದು ಗೊತ್ತಾಗದೆ ಅಮ್ಮಳು ಬಾಯಿ ಮುಚ್ಚುತ್ತಾಳೆ, ಅಪ್ಪನು ಬಾಯಿ ಮುಚ್ಚುತ್ತಾನೆ. ಯಾಕಮ್ಮ ತಡ ಮಾಡಿ ಬರ್ತಾ ಇದ್ದಿ ಮನೆಗೆ? ವಯಸ್ಸಿಗೆ ಬಂದ ಮಗಳಾಗಿದ್ದಿ, ಇಷ್ಟು ತಡ ಮಾಡಿ ಮನೆಗೆ ಬರೋದು ಒಳ್ಳೇದಲ್ಲ ಮಗಳೇ. ನಾಳೆಯಿಂದ ಸರಿಯಾಗಿ 7 ಗಂಟೆಗೆಲ್ಲ ಮನೆಗೆ ಬಂದ್ಬಿಡು ಎಂದು ಹೀಗೆ ಮಗಳಿಗೆ ಮಗಳ ಕ್ಷೇಮವನ್ನು ಕೋರಿ ಅವಳ ಭವಿಷ್ಯವನ್ನು ಭದ್ರತೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ಬಹಳ ಮುದ್ದಾಗಿ ಬೆಳೆಸಿದ ಅಮ್ಮ ಸ್ವಲ್ಪ ಕಠಿಣವಾಗಿ ವ್ಯವಹರಿಸಿದ್ರೆ ಅದನ್ನು ನೋಡಿ ನೋಡಿ ಮಗಳು ಏನನ್ನುತ್ತಾಳೆ ಗೊತ್ತಾ? ಒಂದು ವೇಳೆ ನಾನು ಮನೆಗೆ ತಡ ಮಾಡಿ ಬರೋದು ನಿನಗೆ ಅಷ್ಟು ಕಷ್ಟಕರವಾಗಿದ್ರೆ ಮನೆಗೆ ಬರೋದನ್ನೇ ಬಿಡ್ತೇನೆ, ಹೊರಗಡೆಯೇ ಇರ್ತೇನೆ. ಆಗೇನ್ ಮಾಡ್ತಿ? ಏನ್ ಮಾಡ್ತಾಳೆ ಹೇಳಿ ಅಮ್ಮ? ಬಾಯಿ ಮುಚ್ಚಿಸುತ್ತಾಳೆ ಮಗಳು. ಇದೇನು ಮಗಳೇ, ಮನೆಗೆ ಬೇಗ ಬಂದು ಪ್ರಶಾಂತವಾಗಿರು ಅಂತ ಹೇಳಿದ್ರೆ ಮನೆಗೆ ಬರೋದಿಲ್ಲ ಅನ್ನುತ್ತಾಳಲ್ವೇ? ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಮಾತಾಡಿದ್ರೆ ನಿಜವಾಗ್ಲೂ ಮನೆಗೆ ಬರುವುದಿಲ್ವೇನೋ, ಹೊರಗಡೆಯೇ ಉಳ್ಕೊಳ್ತಾಳೇನೋ ನನ್ನ ಮುದ್ದಾದ ಮಗಳು. ಎಲ್ಲಿ ಹೊರಗಡೆಯೇ ಮಗಳು ಉಳ್ಕೊಳ್ತಾಳೇನೋ ಅಂದ್ಕೊಂಡು ಬಾಯಿ ಮುಚ್ಕೊಳ್ತಾಳೆ ಅಮ್ಮ. ಕೇಳಿ ತಮ್ಮ ತಂಗಿಯಂದರೆ, ನಿಮಗಿರುವಂತಹ ಪಾಪಿಷ್ಟ ಆಲೋಚನೆಗಳು, ಪಾಪಿಷ್ಟ ಉದ್ದೇಶಗಳನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ಅಮ್ಮಳಿಗೂ ಅಪ್ಪನಿಗೂ ಬ್ಲ್ಯಾಕ್ ಮೇಲ್ ಮಾಡುವ ಪ್ರಯತ್ನ ಮಾಡಬೇಡಿ. ಅವರು ನಿಮ್ಮೊಂದಿಗೆ ಬೆಳೆಸಿಕೊಂಡಿರುವಂತಹ ಬಾಂಧವ್ಯವನ್ನು, ಬಂಧನವನ್ನು ಮುರಿದು ಹಾಕುವ ಪ್ರಯತ್ನ ಮಾಡಬೇಡಿ. ನಿಮಗಿರುವಂತಹ ತುಚ್ಛವಾದ ಆಲೋಚನೆಗಳನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ಅಮ್ಮಳ ಕರಳನ್ನು ಹಂಚಿಕೊಂಡು ಹುಟ್ಟಿರುವ ನೀವು ಎಲ್ಲಿ ಸಂಬಂಧ ಮುರಿದುಕೊಳ್ತೀರೇನೋ ಎಂದು ಯೋಚಿಸಿ ಅಮ್ಮ ಮೌನವಾಗಿರ್ಬೋದು, ಅಪ್ಪ ಮೌನವಾಗಿರ್ಬೋದು, ಅದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ಬೇಡಿ. ಸಂಸಾರ ತಿಳಿದಿರುವ ಗಂಡನಾಗಿರ್ಬೋದು, ಸಂಸಾರ ತಿಳಿದಿರುವ ಹೆಂಡತಿಯಾಗಿರ್ಬೋದು, ಮನೆಗುಟ್ಟು ರಟ್ಟಾಗಬಾರದೆಂದು ಯೋಚಿಸಿ, ಮನೆ ವಿಷಯಗಳು ಹೊರಗೆ ಬೀಳಬಾರದೆಂದು ಯೋಚಿಸಿ, ಒಂದು ವೇಳೆ ಸಿಟ್ಟಿನಿಂದ ಗಲಾಟೆ ಮಾಡುವುದಾದರೆ ತಮಗಿರುವಂತಹ ಗೌರವವು ಬೀದಿ ಪಾಲಾಗ್ತದೆ ಎಂದು ಯೋಚಿಸಿ, ಸಂಸ್ಕಾರ ತಿಳಿದಿರುವಂತಹ ಗಂಡನಾಗಿರ್ಬೋದು, ಸಂಸ್ಕಾರ ತಿಳಿದಿರುವಂತಹ ಹೆಂಡತಿಯಾಗಿರ್ಬೋದು, ಸಭ್ಯತೆಯಿಂದ ಕೂಡಿರುವ ಹೆಂಡತಿಯಾಗಿರ್ಬೋದು, ಗಂಡನಾಗಿರ್ಬೋದು, ಮೌನವಾಗಿದ್ದ ಮಾತ್ರಕ್ಕೆ ಅದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ನಿಮಗಿರುವ ಉದ್ದೇಶವನ್ನು, ನಿಮಗಿರುವ ಕೋರಿಕೆಯನ್ನು, ನಿಮಗಿರುವಂತಹ ಪಾಪಿಷ್ಟ ಸ್ವಭಾವವನ್ನು ನೆರವೇರಿಸಿಕೊಳ್ಳುವ ಪ್ರಯತ್ನ ಮಾಡಿದ್ರೆ ಜಾಗ್ರತೆಯಿಂದ ಕೇಳಿ, ಹೊಟ್ಟೆ ಸೀಳಿಕೊಂಡರೆ ಕಾಲ್ ಮೇಲೆ ಬೀಳುತ್ತೆ. ಆ ದಿನ ಬಹಳ ತಿಳುವಳಿಕೆಯಿಂದ ಸಾರಳು ಅಬ್ರಹಾಮನ ಬಾಯಿ ಮುಚ್ಚಿಸಿದಳು. ಪ್ರಿಯರೇ, ಅಬ್ರಹಾಮನು ಮೌನವಾಗಿ ಉಳ್ಕೊಂಡ. ಅಬ್ರಹಾಮನು ಯಾವಾಗ ಮೌನವಾಗಿ ಉಳ್ಕೊಂಡನು, ನಾನು ಹೇಳಿದ್ದು ನೀನು ತಪ್ಪಾಗಿ ಭಾವಿಸಬೇಡ. ನನಗೆ ಮಕ್ಕಳಿಲ್ಲ, ಆದರೆ ಮಕ್ಕಳನ್ನು ಎತ್ಕೊಳ್ಬೇಕೆಂಬ ಆಸೆ ಅಂತೂ ಇದೆ. ನೀನು ನಂಬಿದ ದೇವರೇ ನನಗೆ ಮಕ್ಕಳಿಲ್ಲದಂತೆ ಮಾಡಿದ್ದಾರೆ. ಹಾಗಾಗಿ ಸೊಸೈಟಿಯಲ್ಲಿ ನಾನು ತಲೆ ಎತ್ತಿ ತಿರುಗಾಡಬೇಕಾದ್ರೆ, 4 ಜನರ ನಡುವೆ ಹಾಸ್ಯದ ಪಾಲಾಗಲಾರದಂತೆ ಇರಬೇಕಾದ್ರೆ, ನನ್ನ ಕೈಯಲ್ಲಿ ನನ್ನ ಮಡಿಲಲ್ಲಿ ಒಂದು ಮಗು ಇರೋದಾದ್ರೆ ಧೈರ್ಯದಿಂದ ಸೊಸೈಟಿಯನ್ನು ಎದುರಿಸಬಲ್ಲೆ. ಆಯ್ತು ಸರಿ, ಈಗೇನ್ ಮಾಡನುತಿ? ನಮ್ಮ ಮನೆಯಲ್ಲಿ ದಾಸಿ ಇದ್ದಾಳಲ್ಲವೇ? ಇದ್ದಾಳೆ, ಅವಳೊಂದಿಗೆ ಹೋಗಿ ಮಲಗಿಕೋ, ಅವಳೊಂದಿಗೆ ಒಂದು ಮಗುವನ್ನು ಹಡೆದು ಕೊಡು. ಏನ್ ಮಾತಾಡ್ತಾ ಇದ್ದೀ ಸಾರಾಳೆ? ದೇವರು ನಮ್ಗೆ ವಾಗ್ದಾನ ಮಾಡಿದ್ದಾರೆ, ಸಂತಾನ ಕೊಡ್ತೇನಂದಿದ್ದಾರೆ. ನಮ್ಮ ಮುಖಾಂತರ ಒಂದು ದೊಡ್ಡ ಜನಾಂಗವನ್ನೇ ಪ್ರಪಂಚಕ್ಕೆ ದೇವರು ಕೊಡ್ಲಿಕ್ಕಿದ್ದಾರೆ. ಹಾಗೆ ವಾಗ್ದಾನ ಮಾಡಿರುವ ದೇವರನ್ನು ಮರೆತು ಹೋಗಿ ನೀನೇನಿದು ದಾಸಿಯೊಂದಿಗೆ ಹೋಗಿ ಮಲಗು ಅನ್ನುತ್ತಾ ಇದ್ದಿ ಎಂಬುದಾಗಿ ಪಾಪ ಅಬ್ರಹಾಮನು ಕೇಳಬೇಕು ಎಂದು ಅಂದುಕೊಂಡಿರುತ್ತಾನೆ. ಆದರೆ ಮೊದಲೇ ಬಾಯಿ ಮುಚ್ಚಿಸಿದಳಲ್ಲವೇ, ಧೈರ್ಯ ಮಾಡ್ಲಿಕ್ಕಾಗ್ಲಿಲ್ಲ. ಸಾರಾಳೆ, ಮನೆ ಕೆಲಸದವಳೊಂದಿಗೆ ನಾನು ಮಲಗುವುದೇನು ತಪ್ಪಲ್ಲವೋ, ಪಾಪವಲ್ಲವೋ? ಮನೆ ಕೆಲಸದವಳೊಂದಿಗೆ ಮಲಗಿದ್ರೆ ಪಾಪ, ಹೆಂಡತಿಯೊಂದಿಗೆ ಮಲಗಿದ್ರೆ ಪಾಪ ಅಲ್ಲ. ಹಾಗಾದರೆ ಏನ್ ಹೇಳ್ತಾ ಇದ್ದೀನಿ ನೀನು? ಮದುವೆ ಮಾಡಿಕೊ ಅನ್ನುತ್ತಿದ್ದೇನೆ ಅಂದಳು. ಈಗ ಜಾಗ್ರತೆಯಿಂದ ಕೇಳ್ರಿ, ಸಾರಳು ಅಬ್ರಹಾಮನಿಗೆ ಲೈಸೆನ್ಸ್ ಕೊಡ್ತಿದ್ದಾಳೆ. 2ನೇ ಮದುವೆ ಮಾಡಿಕೊ ಎಂದು ಹೆಂಡತಿ ಲೈಸೆನ್ಸ್ ಕೊಟ್ಟ ಮಾತ್ರಕ್ಕೆ 2ನೇ ಮದುವೆ ದೇವರ ದೃಷ್ಟಿಯಲ್ಲಿ ಅಂಗೀಕಾರವಾಗಿದೆಯಾ? ಏನಂತೀರಿ? ಪ್ರಶ್ನೆ. ಸೊಸೈಟಿಗೆ ಅಂಗೀಕಾರವೋ ಇಲ್ಲವೋ ಹೇಳ್ರಿ, ನೀವೇ ಹೇಳಬೇಕು. ಸೊಸೈಟಿಗೂ ಅಂಗೀಕಾರವೋ ಇಲ್ಲವೋ ಹೇಳ್ರಿ. ಮದುವೆ ಮಾಡಿಕೊಳ್ತಾನೆ, ಹೆಂಡತಿ ಮಕ್ಕಳನ್ನು ಹಡಿಯಲಿಲ್ಲ, ಬಂಜೆಯಾಗಿ ಉಳ್ಕೊಂಡಳು.
4 ಜನ ಏನ್ ಅನ್ನುತ್ತಿದ್ದಾರೆ, ನಮ್ಮ ಮನೆಯಲ್ಲಿರುವವರು ಏನ್ ಅನ್ನುತ್ತಿದ್ದಾರೆ. ಕೆಲವರಂತೂ ಷರತ್ತಿಟ್ಟು, ನೋಡಮ್ಮ, ನೋಡ್ ಮಗಳೇ, ಕೇಳಿಲ್ಲಿ, ಇನ್ನೊಂದು ವರ್ಷ ಟೈಮ್ ಕೊಡ್ತೇನೆ. ಮೊಮ್ಮಗನನ್ನಾಗಲಿ ಮೊಮ್ಮಗಳನ್ನಾಗಲಿ ಹಡೆದು ನಮ್ಮ ಮಡಿಲಲ್ಲಿ ಇಡೋದಾದ್ರೆ ನಿನ್ನನ್ನು ಮನೆಯಲ್ಲಿ ಇರಲು ಬಿಡ್ತೇವೆ, ಇಲ್ಲವಾದ್ರೆ ಮನೆಯಿಂದ ಹೊರಗೆ ಹಾಕುತ್ತೇವೆ. ನನ್ನ ಮಗನಿಗೆ ಮತ್ತೊಬ್ಬಳಿಗೆ ಕೊಟ್ಟು ಮದುವೆ ಮಾಡಿಸ್ತೇವೆ, ಅರ್ಥವಾಯ್ತಾ ಎಂದು ಬೆದರಿಸುವವರಿಲ್ಲವೋ? ಯಾರು ಇವರು? ಸೊಸೈಟಿ ಬಂಧುಗಳು. ಎಷ್ಟು ಕಾಲ ಕಾದು ಎದುರು ನೋಡ್ತೀರಿ ಅಕ್ಕ, ಎಷ್ಟು ಕಾಲ ನೋಡ್ತೀರಿ? ಮದುವೆಯಾಗಿ 15 ವರ್ಷಗಳಾದವು, ಇದುವರೆಗೂ ನಿನ್ನ ಸೊಸೆ ಮೊಮ್ಮಗನನ್ನಾಗಲಿ ಮೊಮ್ಮಗಳನ್ನಾಗಲಿ ನಿಮ್ಮ ಮಡಿಲಲ್ಲಿ ಇಡಲಿಲ್ಲ. ಬಂಗಾರದಂತಹ ನಿಮ್ಮ ಮಗನನ್ನು ಯಾಕೆ ತಾನೇ ತಂದೆಯಾಗುವಂತಹ ಅಪ್ಪ ಎಂದು ಕರೆಸಿಕೊಳ್ಳುವಂತಹ ಯೋಗ ಇಲ್ಲದಂತೆ ಮಾಡ್ತೀರಿ. ಅದಕ್ಕೆ 2ನೇ ಮದುವೆ ಮಾಡ್ಬಿಡಿ, 2ನೇ ಮದುವೆ ಮಾಡ್ಬಿಡಿ. ನಿನ್ನ ಸೊಸೆಗೆ ಇಷ್ಟ ಆದ್ರೆ ಮನೇಲಿ ಇರ್ತಾಳೆ, ಕಷ್ಟ ಆದ್ರೆ ಹೊರಗೆ ಹೋಗ್ತಾಳೆ. ಕನಿಷ್ಠ ನಿನ್ನ ಮಗನಾದ್ರೂ ಸುಖವಾಗಿ ಇರ್ತಾನಲ್ವೋ 2ನೇ ಮದುವೆ ಮಾಡಿಕೊಂಡು? ಇಲ್ಲ ಅಂತೀರಾ ಪ್ರಿಯರೇ ಇಂತಹ ಆಲೋಚನೆ ಕೊಡುವವರು? ಸೊಸೈಟಿ ಏನೆಂದು ಕೊಡುತ್ತೆ ಆಲೋಚನೆ? ಒಂದು ದಿನ ಒಬ್ಬ ತಾಯಿ ನನ್ನ ಬಳಿಗೆ ಬಂದಳು. ಹೇಳ್ತಾರೆ, ಅಯ್ಯ, ಅವನು ಮದುವೆ ಆದಾಗ ಬಹಳ ಚೆನ್ನಾಗಿದ್ದಯ್ಯ. ಮದುವೆಯಾದ ಮೊದಲ ವರ್ಷದಲ್ಲಿ ನಮ್ಮ ಅಳಿಯ ಭಯಂಕರವಾದ ರೋಗಕ್ಕೆ ಗುರಿಯಾಗಿದ್ದಾನಯ್ಯ. ರೋಗ ಕಡಿಮೆ ಆಗ್ಬೇಕೆಂದು ನಾವು ಬಹಳ ಆಶಿಸಿದೆವು, ಬಹಳ ಹಾಸ್ಪಿಟಲ್ಗೆ ತೋರಿಸಿದೆವು. ಆದರೆ ಡಾಕ್ಟರ್ಸ್ ಹೇಳ್ಬಿಟ್ಟಿದ್ದಾರೆ, ಈ ರೋಗ ಕಡಿಮೆ ಆಗಲ್ಲ, ಬದುಕಿರುವವರೆಗೂ ಈ ರೋಗ ಅವನು ಅನುಭವಿಸಲೇಬೇಕೆಂದು ಹೇಳಿಬಿಟ್ಟಿದಾರಯ್ಯ. ನಮ್ಮ ಬಂಧುಗಳಲ್ಲಿ ಎಲ್ಲರೂ ಹೇಳೋದೇನೆಂದರೆ, ಬಂಗಾರದಂತಹ ಮಗಳ ಜೀವಿತ ಯಾಕೆ ಹಾಗೆ ನಾಶನ ಮಾಡ್ತೀರಿ? ವಿಚ್ಛೇದನ ಕೊಡಿಸಿ ಆರೋಗ್ಯವಿರುವ ಮತ್ತೊಬ್ಬನಿಗೆ ಕೊಟ್ಟು ಮದುವೆ ಮಾಡಿಸು ಅನ್ನುತ್ತಿದ್ದಾರಯ್ಯ. ಹಾಗಾಗಿ ಪ್ರಾರ್ಥನೆ ಮಾಡ್ರಯ್ಯ, ನಮ್ಮ ಮಗಳಿಗೆ ಮತ್ತೊಬ್ಬ ಗಂಡ, ಬಂಗಾರದಂತಹ ಗಂಡ ಸಿಗುವ ಹಾಗೆ ಅಂದ್ರು. ಸೊಸೈಟಿ ಏನನ್ನುತ್ತೆ ಹೇಳಿ? ಬಂಗಾರದಂತಹ ಮಗಳ ಭವಿಷ್ಯ 1 ವರ್ಷದಲ್ಲಿಯೇ ನಾಶವಾಗುವುದು ಇದ್ಯಾವ ನ್ಯಾಯ? ಗಂಡನ ಆರೋಗ್ಯ ಸರಿಯಾಗಿಲ್ಲ, ವಾಸಿ ಆಗ್ತಾನೆಂಬ ನಂಬಿಕೆ ಇಲ್ಲ. ಅಂತಹ ಅಳಿಯನನ್ನು ಮನೆಯಲ್ಲಿಟ್ಟು ಅಂತಹ ಅಳಿಯನಿಗೆ ನಿನ್ನ ಮಗಳನ್ನು ಕಟ್ಟಿ ಎಷ್ಟು ಕಾಲ ಮಗಳು ನರಕ ಅನುಭವಿಸಬೇಕು? ವಿಚ್ಛೇದನ ಕೊಡಿಸು, 2ನೇ ಮದುವೆ ಮಾಡು, ನಿನ್ನ ಮಗಳ ಭವಿಷ್ಯ ಬಂಗಾರದಂತಿರುತ್ತೆ ಎಂದು ನಮ್ಮ ಬಂಧುಗಳೆಲ್ಲ ಹೇಳ್ತಿದ್ದಾರಯ್ಯ ಅಂದಳು. ನನಗೆ ಕೇಳ್ತಿದ್ದಾರೆ ಪ್ರಾರ್ಥನೆ ಮಾಡಿ ಎಂದು 2ನೇ ಮದುವೆ ಚೆನ್ನಾಗಿ ನಡೆಯಬೇಕೆಂದು. ಯಾರು ಕೊಟ್ರು ಈ ಆಲೋಚನೆ? ಸೊಸೈಟಿ. ಸೊಸೈಟಿ ಸಾರಳು. ಸಮಾಜದೊಳಗೆ ಹೋದ್ರೆ ತಲೆ ಎತ್ತಲಿಕ್ಕೆ ಆಗ್ತಾ ಇಲ್ಲ. ಕಾರಣವೇನೆಂದರೆ, ಮದುವೆಯಾಗಿ ಬಹಳ ಕಾಲವಾಯ್ತು, ಯಾಕೆ ಇನ್ನೂ ಮಕ್ಕಳು ಹುಟ್ಟಲಿಲ್ಲವೋ? ಕೇಳ್ತಿದ್ದೇನೆ ಸಹೋದರರೇ, ಮದುವೆಯಾಗಿ ಬಹಳ ಕಾಲ ಆದಾಗಿಯೂ ಒಂದು ವೇಳೆ ಒಬ್ಬ ಸ್ತ್ರೀಗೆ ಒಂದು ಗಂಡ್ಮಗು ಆಗಲಿ ಹೆಣ್ಮಗು ಆಗಲಿ ಹುಟ್ಟದೇ ಇದ್ದರೆ ಸಮಾಜ ಆಧರಿಸುತ್ತದೋ? ನಿಮ್ಮ ಗೋಳು ಕೇಳುತ್ತದೋ? ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತದೋ? ಇಲ್ಲವೇ ನಿಮ್ಮನ್ನು ಬೈದಾಡಿಕೊಳ್ತದೋ? ಏನ್ ಮಾಡುತ್ತೆ ಹೇಳಿ? ಕನಿಷ್ಠ ಹಬ್ಬಕ್ಕೂ ಬರಗೊಡಿಸಲ್ಲ, ಯಾವ ಫಂಕ್ಷನ್ಗೂ ಬರಗೊಡಿಸಲ್ಲ, ಶುಭ ಕಾರ್ಯಕ್ಕೂ ಬರಗೊಡಿಸಲ್ಲ. ನೀವು ಕಾಣಿಸಿದ್ರೆ ಬೈದಾಡಿಕೊಳ್ತಾರೆ. ಸಹೋದರ ಸಹೋದರಿಯರೇ, ಈ ದಿನ ನಮಗಿರುವ ದೌರ್ಭಾಗ್ಯವೇನೆಂದರೆ ಸೊಸೈಟಿಗೋಸ್ಕರ ನಾವು ಆಲೋಚಿಸುತ್ತಿದ್ದೇವೆ, ಸೊಸೈಟಿ ಕುರಿತು ಭಯಪಡ್ತಿದ್ದೇವೆ. ಸೊಸೈಟಿ ಸೊಸೈಟಿ ಎಂದು ಹೇಳಿ ಬಹಳಷ್ಟು ತಪ್ಪುಗಳನ್ನು ಮಾಡ್ತಿದ್ದೇವೆ. ಆ ದಿನ ಆ ತಾಯಿಗೆ ಒಂದು ಮಾತು ಹೇಳಿದೆ, ಅಮ್ಮ, ಒಂದು ವೇಳೆ ಆ ರೋಗ ಏನಿದೆಯೋ ನಿಮ್ಮ ಅಳಿಯನಿಗಲ್ಲದೆ ನಿಮ್ಮ ಮಗಳಿಗೆ ಬಂದಿತ್ತು ಅಂದ್ಕೊಳ್ಳೋಣ. ಅಯ್ಯೋ ಅದೇನಯ್ಯ ಆ ರೀತಿ ಅಂದ್ರಿ? ಸ್ವಲ್ಪ ಈ ಸೀನ್ ರಿವರ್ಸ್ ಮಾಡೋಣ ಅಮ್ಮ. ನಿಮ್ಮ ಮಗಳು ಒಳ್ಳೆಯವಳಾಗಿದ್ದಾಳೆ, ಆರೋಗ್ಯವಾಗಿದ್ದಾಳೆ, ನೋಡಲು ಸುಂದರವಾಗಿದ್ದಾಳೆ ಎಂದು ಯೋಚಿಸಿ ಆ ಹುಡುಗ ನಿಮ್ಮ ಮಗಳಿಗೆ ಮದುವೆಯಾಗಿದ್ದಾನೆ. ಮದುವೆ ಆದಾಗ ನಿಮ್ಮ ಮಗಳ ಆರೋಗ್ಯ ಚೆನ್ನಾಗಿಯೇ ಇತ್ತು. ಮದುವೆಯಾದ 1 ಇಯರ್ ಒಳಗಡೆ ನಿಮ್ಮ ಮಗಳ ಆರೋಗ್ಯ ಹಾಳಾಯಿತು. ನಿಮ್ಮ ಅಳಿಯ ಏನೋ ಒಳ್ಳೆಯವನು, ಪಾಪ ಚೆನ್ನಾಗಿ ನೋಡ್ಕೊಳ್ಬೇಕೆಂದು ಆಶಿಸ್ತಿದ್ದಾನೆ. ಆದ್ರೆ ನಿಮ್ಮ ಅಳಿಯನಿಗೆ ಎಲ್ಲರೂ ಕೆಟ್ಟ ಸಲಹೆ ಕೊಟ್ಟಿದ್ದಾರಂತೆ. ಅದೇನೆಂದರೆ, ಈ ರೋಗಿಷ್ಠಳೊಂದಿಗೆ ಎಷ್ಟು ಕಾಲ ಸಂಸಾರ ಮಾಡ್ತಾಯ್ಯ, ಅವಳಿಗೆ ಬಿಟ್ಬಿಟ್ಟು 2ನೇ ಮದುವೆ ಮಾಡಿಕೋ ಎಂಬುದಾಗಿ ನಿಮ್ಮ ಅಳಿಯನಿಗೆ ಹೇಳಿದ್ರೆ ನೀವೇನ್ ಮಾಡ್ತೀರಿ ಅಂದಾಗ, ಅದೇನಯ್ಯ ಹಾಗಂದ್ರಿ? ಅದೇ ಹೇಗೆ ಅಳಿಯ ಮಾಡ್ಲಿಕ್ಕಾಗುತ್ತೆ? ಮದುವೆ ಆದಾಗ ಮಗಳು ಚೆನ್ನಾಗಿದ್ದಳು ಅಲ್ಲವೇ? ಮದುವೆ ಆದ ನಂತರ ಅಲ್ಲವೇ ರೋಗ ಬಂದಿರೋದು? ಈಗ ಸಡನ್ ಆಗಿ ನಮ್ಮ ಮಗಳಿಗೆ ನಮ್ಮ ಅಳಿಯ ಬಿಟ್ಟು ಹೋದ್ರೆ ಮತ್ತೆ ನಮ್ಮ ಮಗಳ ಭವಿಷ್ಯವೇನಾಗ್ಬೇಕು? ಅಬ್ಬಾ, ತಕ್ಷಣವೇ ಮಾತು ಬದಲಾಯಿಸಿದಳು ಪ್ರಿಯರೇ. ಆಗ ಹೇಳ್ದೆ, ನಿಮ್ಮ ಅಳಿಯನಿಗೆ ರೋಗ ಬಂದಿರೋದ್ರಿಂದ ಮಗಳಿಗೆ 2ನೇ ಮಾಡಲು ಬಯಸ್ತಾ ಇದ್ರಿ. ನಿಮ್ಮ ಮಗಳಿಗೆ ಏನಾದರೂ ರೋಗ ಬಂದ್ರೆ ಅಳಿಯನಿಗೆ 2ನೇ ಮದುವೆ ಮಾಡ್ತೀರಾ ಅಂತ ಕೇಳಿದೆ. ಹಾಗೆ ಹೇಗ್ ಮಾಡ್ಲಿಕ್ಕಾಗುತ್ತೆ ಅಂದಳು.
ಕೇಳಿ ಸಹೋದರ ಸಹೋದರಿಯರೇ, ಪಾಪಿಷ್ಟ ಸೊಸೈಟಿ ಯಾವತ್ತೂ ಕೂಡ ಪಾಪಿಷ್ಟ ಆಲೋಚನೆ ಮಾಡುತ್ತಾ ಇರುತ್ತೆ. ಆದ್ರೆ ನೀವು ನಾನು ಬದುಕಬೇಕಾಗಿರೋದು ಪಾಪಿಷ್ಟ ಸೊಸೈಟಿ ಕೊಡುವಂತಹ ಕೆಟ್ಟ ಸಲಹೆಗಳ ಮೇರೆಗೆ ಅಲ್ಲ, ಪರಿಶುದ್ಧರಾಗಿ ಜೀವಿಸುವಂತೆ ಮಾಡುವಂತಹ ಪರಿಶುದ್ಧ ಸತ್ಯವೇದದ ಮೇಲೆ ಆಧಾರಗೊಂಡು ನಮ್ಮ ಆತ್ಮಿಕತೆಯನ್ನು ಕಾಪಾಡಿಕೊಳ್ಬೇಕು. ಮನೆ ಕೆಲಸದವಳೊಂದಿಗೆ ನೀನು ಹೋಗು. ಅಯ್ಯೋ, ಮನೆ ಕೆಲಸದವಳೊಂದಿಗೆ ಹೋಗಿ ನಾನು ಪಾಪ ಮಾಡುವುದೇನು? ಪಾಪ ಮಾಡು ಅಂತ ಹೇಳ್ತಾ ಇಲ್ಲ. ಮತ್ತೇನು? ಮದುವೆ ಮಾಡಿಕೊಂಡು ಅವಳೊಂದಿಗೆ ಇರು ಅನ್ನುತ್ತಿದ್ದೇನೆ. ಈ ಎರಡನೇ ಮದುವೆ ದೇವರ ದೃಷ್ಟಿಯಲ್ಲಿ ಪಾಪವಲ್ಲವೋ? ಖಚಿತವಾಗಿಯೂ ಪಾಪವಾಗಿದೆ. ಆದರೆ ಲೈಸೆನ್ಸ್ ಕೊಡ್ತಿರೋದು ಯಾರು? ಹೆಂಡತಿಯೇ ಕೊಡ್ತಿದ್ದಾಳೆ. ದಯವಿಟ್ಟು ಕೇಳ್ರಿ. ಹೆಂಡತಿ ಲೈಸೆನ್ಸ್ ಕೊಟ್ಟರು, ಗಂಡ ಲೈಸೆನ್ಸ್ ಕೊಟ್ಟರು, ಲೋಕ ಲೈಸೆನ್ಸ್ ಕೊಟ್ಟರು. ಕೇಳ್ರಿ, ಪಾಪ ಪಾಪವೇ. ಅಲ್ಲಿ ಒಂದು ವಿಷದ ಬಾಟಲ್ ಇದೆ ಅಂದ್ಕೊಳ್ಳಿ. ಆ ವಿಷದ ಬಾಟಲ್ ಮೇಲೆ ಪಾಯ್ಸನ್ ಅಂತ ಬರೆಯಲಾಗಿದೆ. ಈಗ ಡಾಕ್ಟರ್ ಅವರೇ ಅದರ ಮೇಲೆ ಸಿರಪ್ ಅಂತ ಬರೆಯುತ್ತಾರೆ ಎಂಬುದಾಗಿ ಅಂದ್ಕೊಳ್ಳೋಣ. ಯಾರು ಬರ್ದಿದ್ದಾರೆ? ಡಾಕ್ಟರ್ ಅವರೇ ಸಿರಪ್ ಅಂತ ಬರ್ದಿದ್ದಾರೆ ಅಂದ್ಕೊಳ್ಳೋಣ. ಈಗ ಡಾಕ್ಟರ್ ಅವರೇ ಪಾಯ್ಸನ್ ಮೇಲೆ ಪಾಯ್ಸನ್ ಲೇಬಲ್ ತೆಗೆದುಹಾಕಿ ಅದು ಸಿರಪ್ ಎಂಬುದಾಗಿ ಲೇಬಲ್ ಅಂಟಿಸಿದ್ರೆ ನೀವು ಕುಡಿಯುತ್ತೀರಾ? ಕುಡಿಯುತ್ತೀರಾ? ಅದನ್ನು ಡಾಕ್ಟರ್ ಅವರೇ ಬರ್ದಿದ್ದಾರಲ್ಲವೇ? ಅಯ್ಯೋ ಸುಮ್ನಿರಿ ಬ್ರದರ್, ಏನ್ ಹೇಳ್ತಿದ್ದೀರಿ? ಡಾಕ್ಟರ್ ಬರ್ದ್ರೆ ಏನಾಯ್ತು, ಬೇರೆ ಯಾರು ಬರ್ದ್ರೆ ಏನಾಯ್ತು? ಪಾಯ್ಸನೇ ಆಗಿರುತ್ತೆ. ಹಾಗೆಯೇ ನಿಮಗೆ ಲೈಸೆನ್ಸ್ ಯಾರು ಕೊಟ್ರೆ ಏನಾಯ್ತು? ಕುಡಿಯುವುದಕ್ಕೆ ಲೈಸೆನ್ಸ್ ಸರ್ಕಾರ ಕೊಡಲಿಲ್ಲವೋ? ಕುಡಿಯಬಹುದು. ಪೆಗ್ಗುಗಳನ್ನು ಹಾಕಿ ಕುಡಿಯಬಹುದು, ಮಗ್ಗುಗಳವರೆಗೂ ಕುಡಿಯಬಹುದು, ಬಕೆಟ್ಗಳವರೆಗೂ ಕೂಡ ಕುಡಿಯಬಹುದು. ಸರ್ಕಾರವೇ ಅಲ್ಲವೋ ಇದಕ್ಕೆ ಲೈಸೆನ್ಸ್ ಕೊಡ್ತಿರೋದು? ಬಾರ್ ಅಂಡ್ ರೆಸ್ಟೋರೆಂಟ್ಸ್ ಗಳನ್ನು ಇಡೀರಿ, ಎಲ್ಲರಿಗೂ ಇಷ್ಟ ಬಂದಂತೆ ಕುಡಿಸಿರಿ, ಆದರೆ ಕುಡಿದವರು ಮಾತ್ರ ರೋಡಲ್ಲಿ ತಿರುಗಾಡಬಾರ್ದಂತೆ. ಏನಿದು? ಕುಡಿದ ನಂತರ ರೋಡ್ ಮೇಲೆ ಕಾಣಿಸಬಾರ್ದಂತೆ ಅಂದ್ರೆ ಅರ್ಥವೇನು? ಕುಡಿದ ನಂತರ ರೋಡ್ ಮೇಲೆ ಕಾಣಿಸಿಕೊಳ್ಳಬಾರದು, ಆದರೆ ಬಾಟಲ್ಗಳವರೆಗೂ ಮನೆಗೆ ತೆಗೆದುಕೊಂಡು ಹೋಗಿ ಹೆಂಡತಿ ಮುಂದೆ ಕುಡಿಯಿರಿ, ಮಕ್ಕಳ ಮುಂದೆ ಕುಡಿಯಿರಿ. ಹೆಂಡತಿಯ ಮುಂದೆ, ಮಕ್ಕಳ ಮುಂದೆ ನೀವು ಎಷ್ಟು ಕೆಟ್ಟವರಾಗಿದ್ದೀರೆಂದು ತೋರಿಸಿರಿ ಹೋಗಿ. ಅಷ್ಟೇ ಅಲ್ಲವೋ ಈ ದಿನ ಸೊಸೈಟಿ ನಮಗೆ ಕಲಿಸ್ತಿರೋದು? ಹೇಳಿ ಸಹೋದರ ಸಹೋದರಿಯರೇ, ಸೊಸೈಟಿಗೆ ಭಯಪಡುವಂತವ್ರು ಎಷ್ಟು ಜನ ಇಲ್ಲ? ನನಗೆ ಒಂದು ಕತೆ ಗೊತ್ತು. ಅವನು ಐಶ್ವರ್ಯವಂತನಾಗಿದ್ದ, ಬಹಳಷ್ಟು ಹೊಲ ಅವನಿಗಿತ್ತು. ಆರೋಗ್ಯ ಕೆಟ್ಟೋಯ್ತು. ಡಾಕ್ಟರ್ ಅವರು ಹೇಳ್ತಾರೆ, ನಿನ್ನ ಆರೋಗ್ಯ ಸರಿಯಾಗಿಲ್ಲದಕ್ಕೆ ಒಂದು 10 ಲಕ್ಷ ರೂಪಾಯಿಗಳನ್ನು ಬ್ಯಾಂಕ್ನಲ್ಲಿ ಇಟ್ಕೊಂಡಿರಿ. ಯಾವಾಗ ಸಡನ್ ಆಗಿ ಆರೋಗ್ಯ ಪ್ರಮಾದಕರವಾಗಿ ಮಾರ್ಪಡುತ್ತೋ ಗೊತ್ತಿಲ್ಲ. ಅದಕ್ಕೆ ಒಂದು 10 ಲಕ್ಷ ರೂಪಾಯಿಗಳನ್ನು ಬ್ಯಾಂಕಲ್ಲಿ ಇಟ್ಕೊಳ್ರಿ ಅಂತ ಹೇಳಿದ್ರೆ, ಅಯ್ಯೋ ಇದ್ದಕ್ಕಿದ್ದಂತೆ 10 ಲಕ್ಷ ತಂದು ಬ್ಯಾಂಕಲ್ಲಿ ಇಟ್ಕೊಳ್ಳೋದು ಸಾಧ್ಯ ಅಂತೀರಾ? ಅಯ್ಯೋ ಅದೇನು ಸಾರ್, ನಿಮಗೆ ಎಕರೆಗಟ್ಲೆ ಹೊಲ ಇದೆ ಅಲ್ಲವೇ? ಏನಿದೆ? ಬಹಳ ಎಕರೆಗಟ್ಲೆ ಹೊಲ ಇದೆ ಅಲ್ಲವೇ? 1 ಎಕರೆ ಮಾರಿದ್ರೆ ಎಷ್ಟು ಬರುತ್ತೆ ಗೊತ್ತಾ? 3 ಕೋಟಿ ಬರುತ್ತೆ ಅಂತ ಹೇಳ್ದ. ಏನಂತೆ? 1 ಎಕರೆ ಹೊಲ ಮಾರಿದ್ರೆ 3 ಕೋಟಿ ಹಣ ಬರುತ್ತೆ. ಅಷ್ಟೇ ಯಾಕೆ, ಅದರಲ್ಲಿ ಅರ್ಧ ಎಕರೆವೇ ಮಾರ್ಬಿಡಿ, 1.5 ಕೋಟಿ ತಂದು ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಇಡಿ. ಅದು ಕಷ್ಟ ಸಾರ್, ನಾನ್ ಮಾಡ್ಲಿಕ್ಕಾಗಲ್ಲ. ಯಾಕೆ? ಅದಕ್ಕಾಗಿ ಸೊಸೈಟಿ ಏನ್ ಅಂದ್ಕೊಳುತ್ತೋ ಗೊತ್ತಿಲ್ಲ. ನಾನು ಕೈ ಎತ್ತಿ ಬಿಟ್ಟೆ ಅಂದ್ಕೊಳ್ಳುತ್ತೆ ಸಾರ್ ಅಂದ. ನನ್ನ ಕೈಯಲ್ಲಿ 1 ನಯ ಪೈಸಾ ಇಲ್ಲದಕ್ಕೆ ಎಲ್ಲ ಮಾರಿಕೊಳ್ತಿದ್ದಾನೆ ಅಂದ್ಕೊಳ್ತಾರೆ. ಸೊಸೈಟಿ ಆ ರೀತಿ ನನ್ನ ಬಗ್ಗೆ ತಪ್ಪಾಗಿ ಅಂದ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಸಾರ್ ಅಂದ. ಸಡನ್ ಆಗಿ ಆರೋಗ್ಯ ಕೆಟ್ಟೋಯ್ತು ಪ್ರಿಯರೇ. ಅವನಿಗೆ ಹಾಸ್ಪಿಟಲ್ಗೆ ಕರೆದೊಯ್ದ್ರು. ಚಿಕಿತ್ಸೆ ಮಾಡಿಸುವುದಕ್ಕಾಗಿ 1 ನಯ ಪೈಸಾ ಇರಲಿಲ್ಲ. ಪ್ರಾಣವನ್ನೇ ಕಳೆದುಕೊಂಡ. ಯಾವುದಕ್ಕೆ ಭಯಪಟ್ಟ? ಸೊಸೈಟಿ. ಹೊಲ ಮಾರಿದ್ರೆ ದಿವಾಳಿ ಎದ್ದಿದ್ದಾನೆ ಅಂದ್ಕೊಳ್ತಾರೆ, ಕಾರ್ ಮಾರಿದ್ರೆ ದಿವಾಳಿ ಎದ್ದಿದ್ದಾನೆ ಅಂದ್ಕೊಳ್ತಾರೆ, ಮನೆ ಮಾರ್ಕೊಂಡ್ರೆ ದಿವಾಳಿ ಆಗಿದ್ದಾನೆ ಅಂದ್ಕೊಳ್ತಾರೆ. ಸೊಸೈಟಿ 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 ಸೊಸೈಟಿ. ಅದಕ್ಕೆ ನೀವು ಭಯಪಟ್ಟು ಜೀವಿಸ್ತಾ ಇದ್ದೀರಿ. ಭಯಪಡಬೇಡಿ. ಅಷ್ಟಕ್ಕೂ ಈ ಸೊಸೈಟಿ ಸಂಗತಿ ಹೇಳ್ತೇನೆ, ಜಾಗ್ರತೆಯಿಂದ ಕೇಳಿ. ನೀವು ಸೊಸೈಟಿಗೆ ಭಯಪಡ್ತಾ ಇದ್ದೀರಿ, ಮನುಷ್ಯರಿಗೆ ಭಯಪಡ್ತಾ ಇದ್ದೀರಿ. ಅವ್ರೇನ್ ಅಂದ್ಕೊಳ್ತಾರೆ, ಇವ್ರೇನ್ ಅಂದ್ಕೊಳ್ತಾರೋ, ಅವ್ರೇನ್ ಅಂದ್ಕೊಳ್ತಾರೆ, ಇವ್ರೇನ್ ಅಂದ್ಕೊಳ್ತಾರೋ, ಯಾವಾಗ ನೋಡಿದ್ರು ಅದರ ಬಗ್ಗೆ ಆಲೋಚಿಸ್ತಿದ್ರಿ. ಒಮ್ಮೆ ಕೇಳ್ರಿ. ಒಂದು ದಿನ ನೀವು ಸತ್ತಿದ್ದೀರಿ ಅಂದ್ಕೊಳ್ಳಿ. ಹೆಂಡತಿ ಅಳುತ್ತಾಳೆ, ಮಕ್ಕಳು ಅಳುತ್ತಾರೆ. ಮೊದಲ ದಿವಸ ಅಳುತ್ತಾರೆ, 2ನೇ ದಿವಸ ಅಳುತ್ತಾರೆ, 3 ದಿವಸ ಅಳುತ್ತಾರೆ. ಆನಂತರ ಸೆಲ್ ಫೋನ್ ಚಾರ್ಜಿಂಗ್ ಅಲ್ಲಿ ಇಟ್ಟಿರೋದನ್ನು ಸ್ವಲ್ಪ ತೆಗೆಯುತ್ತಾರೆ. ಮಕ್ಕಳು ಸೆಲ್ ಫೋನ್ ನಲ್ಲಿ ಟೆಕ್ಸ್ಟ್ ಕಳಿಸಲು ಶುರು ಮಾಡಿಕೊಳ್ತಾರೆ. ಏನೆಂದು? ಮೆಮೋರಿಯಲ್ ಸರ್ವಿಸ್ ಇದೆ, ಅದನ್ನು 5ನೇ ದಿವಸ ಇಡ್ಬೇಕು ಅಂದ್ಕೊಳ್ತಿದ್ದಾರೆ ಎಂದು ಅವರು ಟೆಕ್ಸ್ಟ್ ಕಳಿಸುತ್ತಾರೆ. ಹೆಂಡತಿ ಕೂಡ ತನಗೆ ಸಂಬಂಧಪಟ್ಟವರಿಗೆ ಟೆಕ್ಸ್ಟ್ ಕಳಿಸುತ್ತಾಳೆ. 5ನೇ ದಿನ ಮೆಮೋರಿಯಲ್ ಸರ್ವಿಸ್ ಅಂತೆ, ತಪ್ಪದೆ ಬನ್ನಿ 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 ಎಂಬುದಾಗಿ. 5ನೇ ದಿನ ಬಂದಿತ್ತು, ಮೆಮೋರಿಯಲ್ ಸರ್ವಿಸ್ ಕೂಡ ಬಂದಿತ್ತು. ಎಲ್ಲರೂ ಬಂದ್ರು, ನೆಂಟರು ಬಂದ್ರು, ಎಲ್ಲರೂ ಸ್ವಲ್ಪ ಹೊತ್ತು ಆಧರಿಸಿ ಹೊರಟು ಹೋಗ್ತಾರೆ.
ಈ ಕಡೆ ಬಂಧುಗಳು ಹೋದ್ರು, ಆ ಕಡೆ ಬಂಧುಗಳು ಹೊರಟೋದ್ರು. ಈಗ 1 ವಾರ ಆಗುತ್ತೆ, 2 ವಾರ ಆಗುತ್ತೆ. ಮನಸ್ಸಲ್ಲಿರುವಂತಹ ದುಃಖ ಸ್ಲೋ ಆಗಿ ಕಡಿಮೆ ಆಯ್ತು. ಹೆಂಡತಿ ಸ್ಲೋ ಆಗಿ ಟಿವಿ ಆನ್ ಮಾಡ್ತಾಳೆ, ಮಕ್ಕಳು ಸ್ಲೋ ಆಗಿ ಕಂಪ್ಯೂಟರ್ ಆನ್ ಮಾಡ್ತಾರೆ. ಹೆಂಡತಿ ಟಿವಿಯಲ್ಲಿ ಸೀರಿಯಲ್ ನೋಡಲು ಶುರು ಮಾಡಿಕೊಳ್ತಾಳೆ, ಮಕ್ಕಳು ಸ್ಲೋ ಆಗಿ ಸಿನಿಮಾ ನೋಡಲು ಆರಂಭಿಸ್ತಾರೆ. 1 ತಿಂಗಳು ಅನ್ನೋಷ್ಟೊತ್ತಿಗೆ ಫೋಟೋಕ್ಕೆ ಹೂವ ಹಾಕಿ ಇವರೆಲ್ಲರೂ ಮರ್ತೋದ್ರು. ಅಪ್ಪನ ಕುರಿತು ಯಾರು ಮಾತಾಡ್ತಿಲ್ಲ, ಗಂಡನ ಕುರಿತು ಹೆಂಡತಿ ಮಾತಾಡ್ತಿಲ್ಲ. ಹೆಂಡತಿ ಬ್ಯುಸಿ ಆದಳು, ಮಕ್ಕಳು ಉದ್ಯೋಗಕ್ಕೆ ಹೋದ್ರು. 1 ತಿಂಗಳು ಅನ್ನೋಷ್ಟೊತ್ತಿಗೆ ಎಲ್ಲರೂ ಮರ್ತೋದ್ರು. ಇದು ಸೊಸೈಟಿ. ಅದರ ಕುರಿತಾಗಿ ಸೊಸೈಟಿ ಏನ್ ಅಂದ್ಕೊಳುತ್ತೋ ಅಂದ್ಕೊಳ್ತೀರಿ. ಕೇಳಿರಿ, ನೀವು ತೀರಿ ಹೋದ 1 ತಿಂಗಳಲ್ಲೇ ಸೊಸೈಟಿ ಜ್ಞಾಪಕದಲ್ಲಿ ಇಟ್ಕೊಳ್ಳಲ್ಲ, ಸ್ವಂತವರು ಜ್ಞಾಪಕದಲ್ಲಿ ಇಟ್ಕೊಳ್ಳಲ್ಲ. ತಮ್ಮ ಬದುಕು ತಾವು ಬದುಕುತ್ತಾರೆ, ಹೌದಲ್ಲವೇ? ನೋಡಿ ಎಷ್ಟು ಅದ್ಭುತವಾಗಿ ಹೇಳಿದ್ರಿ. ಅವರವರ ಬದುಕು ಅವರು ಬದುಕುತ್ತಾರಂತೆ. ಹಾಗೆಯೇ ನೀವು ಕೂಡ ಹೋದ ನಂತರ ಮಹಾ ಅಂದ್ರೆ 1 ತಿಂಗಳು ನೆನೆಸ್ಕೊಳ್ತಾರೆ. ಅದು ಕೂಡ ಕಷ್ಟವೇ. ಇಷ್ಟೊಂದು ಬ್ಯುಸಿ ಪ್ರಪಂಚದಲ್ಲಿ 1 ತಿಂಗಳವರೆಗೂ ನಿಮಗೋಸ್ಕರ ಬಾಧೆ ಪಡೋದು, ನಿಮಗೋಸ್ಕರ ಕಣ್ಣೀರು ಸುರಿಸೋದು ಕಷ್ಟ. ಕೇಳಿ ಸಹೋದರ ಸಹೋದರಿಯರೇ, ಊಹಿಸೋದು ಬಹಳ ಹೆಚ್ಚು. 1 ವೀಕ್ ಆದ ನಂತರ ಹೆಂಡತಿ ತನ್ನ ಸೆಲ್ ಫೋನ್ ಹಿಡ್ಕೊಂಡು ತನ್ನ ಕೆಲಸದಲ್ಲಿ ತಾನಿರದಿದ್ರೆ ಕೇಳೋಡಿ, ಮಕ್ಕಳು ಸೆಲ್ ಫೋನ್ ಹಿಡ್ಕೊಂಡು ಅವ್ರ ಕೆಲಸದಲ್ಲಿ ಅವ್ರು ಇರದಿದ್ರೆ ಕೇಳೋಡಿ. ಅವರವರ ಕೆಲಸ ಅವರಿಗಿವೆ. ಆ ಬಾಂಧವ್ಯ 10 ವರ್ಷದಿಂದ ಇರ್ಬೋದು, 20 ವರ್ಷದಿಂದ ಇರ್ಬೋದು, 30 ವರ್ಷ ಆಗಿರ್ಬೋದು, 40 ವರ್ಷ ಆಗಿರ್ಬೋದು, 50 ವರ್ಷ ಆಗಿರ್ಬೋದು. ಕೇಳಿ ಸಹೋದರ ಸಹೋದರಿಯರೇ, ನೀವು ತೀರಿ ಹೋದ ದಿನ ಎಲ್ಲವೂ ಹೋಗ್ತದೆ. ಬಾಂಧವ್ಯಗಳೆಲ್ಲ ಮುರಿದು ಹೋಗ್ತವೆ, ಅನುಬಂಧಗಳೆಲ್ಲ ಕರಗಿ ಹೋಗ್ತವೆ. ಇಂತಹ ಸೊಸೈಟಿಯಲ್ಲಿ ನಾವು ಜೀವಿಸ್ತಿದ್ದೇವೆ. ಆದ್ರೆ ಅಂತಹ ಸೊಸೈಟಿ ಇದೆ ಎಂದು ಗೊತ್ತಿದ್ರು ಕೂಡ ಸೊಸೈಟಿ ಅನ್ನುತ್ತೀರಿ. ಅದಕ್ಕಾಗಿ ಸೊಸೈಟಿ ಕುರಿತು ಆಲೋಚಿಸ್ತಾ ಇದ್ದೀರಿ. ನಿಮ್ಮ ಕುರಿತು ನೀವು ಆಲೋಚಿಸಿರಿ, ನಿಮ್ಮ ಕುಟುಂಬದ ಕುರಿತು ನೀವು ಆಲೋಚಿಸಿರಿ. ಅವ್ರು ಕಾರ್ ಕೊಂಡ್ಕೊಂಡ್ರು, ನಾವು ಕೊಂಡ್ಕೊಳ್ಳೋದಿದ್ರೆ ಸೊಸೈಟಿ ಏನ್ ಅಂದ್ಕೊಳ್ತದೋ? ಫಂಕ್ಷನ್ಸ್ ಹೋಗ್ತಿದ್ದೇವೆ, ಎಲ್ಲರೂ ಬಂಗಾರದ ಆಭರಣ ಹಾಕಿಕೊಳ್ತಿದ್ದಾರೆ, ನಾವು ಕೂಡ ಬಂಗಾರದ ಆಭರಣ ಹಾಕಿಕೊಳ್ತಿದ್ರೆ 4 ಜನ ಏನ್ ಅಂದ್ಕೊಳ್ತಾರೋ? ಅವರೊಂದು ಒಳ್ಳೆ ಕಾರಲ್ಲಿ ಬರ್ತಿದ್ದಾರೆ ಫಂಕ್ಷನ್ಗೆ, ನಾವು ಕಾರ್ ನಲ್ಲಿ ಹೋಗದೆ ನಡೆದುಕೊಂಡು ಹೋದ್ರೆ 4 ಜನ ಏನ್ ಅಂದ್ಕೊಳ್ತಾರೋ? ಅಯ್ಯೋ, ಜನ ಏನ್ ಅಂದ್ಕೊಂಡ್ರೆ ಏನು? ನಿಮಗಿರುವ ಸ್ಥಿತಿ ಗತಿಯನ್ನು ಮರೆತು 4 ಜನರಿಗೋಸ್ಕರ ಸಾಲ ಮಾಡಿ ಕಾರ್ ಕೊಂಡ್ಕೊಳ್ತೀರೋ? 4 ಜನರಿಗೋಸ್ಕರ ಗಂಡನೊಂದಿಗೆ ಜಗಳ ಮಾಡಿ ಬಂಗಾರ ಕೊಂಡ್ಕೊಳ್ತೀರೋ? ಆ 4 ಜನರಿಗೋಸ್ಕರ ಅವ್ರು ಏನ್ ಅಂದ್ಕೊಳ್ತಾರೋ ಅಂದ್ಕೊಂಡು ಸ್ಥಳವನ್ನು ಹೊಲವನ್ನು ಮಾರಿ ಬಿಟ್ಟು ಒಂದು 4 ಅಂತಸ್ತು ಬಿಲ್ಡಿಂಗ್ ಅನ್ನು ಕಟ್ಟುತ್ತೀರೋ? ಈ ದಿನ ಎಷ್ಟೋ ಜನ ನನ್ನ ಬಳಿಗೆ ಬಂದು ಹೇಳ್ತಾರೆ, ಅಯ್ಯ, ಅವರ ಕುರಿತು ಇವರ ಕುರಿತು ಸೊಸೈಟಿ ಕುರಿತು ಆಲೋಚಿಸಿ ನಮ್ಮ ಪಕ್ಕದ ಮನೆಯನ್ನು 3 ಅಂತಸ್ತು ಮನೆ ಕಟ್ಟಿದಕ್ಕೆ ಹೆಂಡತಿ ಬಂದು, ಅವನು 3 ಅಂತಸ್ತು ಕಟ್ಟಿದ್ದಾನೆ, ಅವನ ಜಾಬ್ ಕ್ಲರ್ಕ್, ನೀವೇನೋ ಮ್ಯಾನೇಜರ್ ಆಗಿದ್ದೀರಿ, ನಾವು 4 ಅಂತಸ್ತು ಮನೆ ಕಟ್ಟಬೇಕು ಎಂದು ಎಲ್ಲರೂ ಹೇಳ್ತಿದ್ದಾರೆ ರೀ. ಆ ಕ್ಲರ್ಕೇ 3 ಅಂತಸ್ತಿನ ಮನೆ ಕಟ್ಟಿದ್ದಾನೆ, ನಿಮ್ಮ ಗಂಡ ಮ್ಯಾನೇಜರ್ ಅಲ್ಲವೋ? ಕನಿಷ್ಠ 4 ಅಂತಸ್ತು ಮನೆ ಆದ್ರೂ ಕಟ್ಟಬೇಕೆಂದು ಹೇಳ್ತಿದ್ದಾರೆ. ಹಾಗಾಗಿ ಏನಾದ್ರೂ ಮಾಡಿ 4 ಅಂತಸ್ತಿನ ಬಿಲ್ಡಿಂಗ್ ಕಟ್ಟೋಣ ರೀ ಅನ್ನುತ್ತಾಳೆ. ಆಗ ಸಾಲ ಮಾಡ್ತಾರೆ. ಸಾಲ ತೀರ್ಸ್ಲಿಕ್ಕಾಗದೆ ಆ ಗಂಡ ಹೆಂಡತಿ ವೃದ್ಧಾಪ್ಯದಲ್ಲಿ ಬಂದು ನನಗೆ ಹೇಳ್ತಾರೆ, ಅಯ್ಯ, ನಮ್ಮ ಮನೆ ಮಾರಾಟ ಆದ್ರೆ ಸಾಕಯ್ಯ, ನಮ್ಮ ಸಾಲ ತೀರಿ ಹೋದ್ರೆ ಸಾಕಯ್ಯ, ಪ್ರಶಾಂತವಾಗಿ ಬದುಕುತ್ತೇವೆ. ಎಷ್ಟಿದೆ ಸಾಲ? 3 ಕೋಟಿ ಅಂದ್ರು. ಸರಿ, ನೀವು ಬಿಲ್ಡಿಂಗ್ ಮಾರಿದ್ರೆ ಎಷ್ಟು ದುಡ್ಡು ಬರುತ್ತೆ? 3 ಕೋಟಿ ಬರೋದು ಕೂಡ ಕಷ್ಟ ಅಂದ್ರು. ಮತ್ತೆ 3 ಕೋಟಿ ಸಾಲ ಇದೆ ಅನ್ನುತ್ತೀರಿ, ಬಿಲ್ಡಿಂಗ್ ಮಾರಿದ್ರೆ 3 ಕೋಟಿ ಕೂಡ ಬರಲ್ಲ ಅನ್ನುತ್ತೀರಿ, ಅದನ್ನು ಮಾರ್ಬಿಟ್ಟು ನೀವು ಹೇಗೆ ಬದುಕುತ್ತೀರಿ ಅಂದಾಗ, ಎಲ್ಲೋ ಒಂದ್ ಕಡೆ ಬದುಕುತ್ತೇವಯ್ಯ, ಈ ಸಾಲ ಮಾತ್ರ ಸಹಿಸ್ಲಿಕ್ ಆಗ್ತಿಲ್ಲ ಅಂದ್ರು. ಬಡ್ಡಿ ಕಟ್ಲಿಕ್ ಆಗ್ತಿಲ್ಲ ಅಯ್ಯ, ಯಾವ್ದಾದ್ರೂ ಒಂದು ಚಿಕ್ಕ ಕೋಣೆಯಲ್ಲಿ ಇರ್ತೇವಯ್ಯ, ಈ ಸಾಲದ ಭಾರ ಹೊರ್ಲಿಕ್ ಆಗ್ತಿಲ್ಲಯ್ಯ ಅಂದ್ರು. ಅಷ್ಟಕ್ಕೂ ಈ 4 ಅಂತಸ್ತು ಮನೆ ನೀವು ಎದಕ್ಕಾಗಿ ಕಟ್ಟಿದ್ರಿ ಎಂದು ಕೇಳಿದ್ರೆ ಏನ್ ಮಾಡನ್ನುತ್ತೀರಿ? ನನ್ನ ಹೆಂಡತಿ ಹೇಳಿದ್ರು, ಆ ಕ್ಲರ್ಕೆ 3 ಅಂತಸ್ತಿನ ಮನೆ ಕಟ್ಟಿದ್ದಾನೆ, ನೀವೇನೋ ಮ್ಯಾನೇಜರ್ ಆಗಿದ್ದೀರಿ, ಹಾಗೆ ಮ್ಯಾನೇಜರ್ ಆಗಿ ಕೆಲಸ ಮಾಡಿ ರಿಟೈರ್ ಆಗಿದ್ದೀರಿ, 4 ಅಂತಸ್ತಿನ ಬಿಲ್ಡಿಂಗ್ ಅನ್ನು ನಾವು ಕೂಡ ಕಟ್ಕೊಳ್ಳೋಣ ಎಂಬುದಾಗಿ ಅವರೊಂದಿಗೆ ಇವರೊಂದಿಗೆ ಹೋಲಿಸಿಕೊಂಡು ನನಗೂ ಕೂಡ ಪ್ರೋತ್ಸಾಹಿಸಿದ್ದಕ್ಕೆ ಅವಳ ಕಾಟ ತಾಳಲಿಕ್ಕಾಗದೆ 4 ಅಂತಸ್ತಿನ ಬಿಲ್ಡಿಂಗ್ ಕೊನೆಗೆ ಸಾಲ ಮಾಡಿ ಕಟ್ಟಿದೆ ಅಯ್ಯ ಅಂದ್ರು. ಸಹೋದರ ಸಹೋದರಿಯರೇ, ದಯವಿಟ್ಟು ಗಮನಿಸಿ, ಸೊಸೈಟಿಯ ಕುರಿತಾಗಿ ಅಲ್ಲ ನೀವು ಆಲೋಚಿಸಬೇಕಾದದ್ದು. ನಿಮ್ಮನ್ನು ಪ್ರಾಣದಂತೆ ಪ್ರೀತಿಸಿರುವ ದೇವರು ಕೊಟ್ಟಿರುವ ಮಾತಿನ ಕುರಿತಾಗಿ, ಆತನ ವಾಗ್ದಾನ ಕುರಿತಾಗಿ ನೀವು ಆಲೋಚಿಸುವುದಾದರೆ, ಆತನ ಮಾತನ್ನು ಆಧಾರ ಮಾಡಿಕೊಂಡು ನೀವು ಜೀವಿಸುವುದಾದರೆ, ಆತನ ವಾಗ್ದಾನವನ್ನು ಆಧಾರ ಮಾಡಿಕೊಂಡು ನೀವು ಒಂದು ವೇಳೆ ಜೀವಿಸುವುದಾದರೆ, ಅದೇ ನಿಮಗೆ ಸಂತೋಷ ಸಮಾಧಾನ ಕೊಡ್ತದೆ. ಪರಿಶುದ್ಧನಾದ ತಂದೆಯೇ, ಬಹು ನೇರವಾಗಿ ಬಹು ಸ್ಪಷ್ಟವಾಗಿ 4000 ವರ್ಷಗಳ ಹಿಂದೆ ಸಂಭವಿಸಿರುವಂತಹ ಸಂಘಟನೆಯನ್ನು ನಮ್ಮ ಕಣ್ಣಿಗೆ ಕಾಣುವಂತೆ ನಮಗೆ ತಿಳಿಯಪಡಿಸಿದ್ದೀರಿ. ಬಿತ್ತಲ್ಪಟ್ಟ ಈ ಎಚ್ಚರಿಕೆಯಿಂದ ಕೂಡಿರುವ ಈ ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ಎಂದಿಗೂ ಮರೆಯದಂತೆ ಸಹಾಯ ಮಾಡಿರಿ.
ಭೂಮಿ ಆಕಾಶಗಳು ಅಳಿದರೂ ಅಳಿದು ಹೋದವು, ಆದರೆ ನಿಮ್ಮ ವಾಗ್ದಾನ ಗತಿಸಿ ಹೋಗುವುದಿಲ್ಲ. ಅದಕ್ಕಾಗಿಯೇ ದೇವರೇ, ಯಾವತ್ತೇ ಆಗಲಿ ಭಯ ಉಂಟಾದರೂ, ಯಾವತ್ತೇ ಆಗಲಿ ಸೈತಾನನು ಬಂದು ನಮ್ಮನ್ನು ಶೋಧಿಸಿದರು, ಅನುಮಾನವನ್ನು ಉಂಟು ಮಾಡಿದರು, ತಕ್ಷಣವೇ ಮೊಳಕಾಲೂರಿ ನಿಮ್ಮ ವಾಕ್ಯದ ಮುಖಾಂತರ ದೇವರೇ, ನಮ್ಮ ನಂಬಿಕೆಯನ್ನು ನಾವು ಹೆಚ್ಚಿಸಿಕೊಳ್ಳುವಂತೆ, ನಿಮ್ಮ ವಾಗ್ದಾನವನ್ನು ಮೇಲಿಂದ ಮೇಲೆ ಓದಿ ನಂಬಿಕೆಯನ್ನು ಕಾಪಾಡಿಕೊಳ್ಳುವಂತೆ ಸಹಾಯ ಮಾಡಿರಿ ದೇವರೇ. ಬಹು ಎಚ್ಚರಿಕೆಯಿಂದ ಕೂಡಿರುವ ಸಂದೇಶವನ್ನು ನಮಗೆ ಕೊಟ್ಟಿದ್ದೀರಿ. ನಮ್ಮೆಲ್ಲರನ್ನು ಕೂಡ ದೇವರೇ ಅಲರ್ಟ್ ಮಾಡಿದ್ದೀರಿ, ಮೇಲುಂಟು ಮಾಡಿದ್ದೀರಿ. ವಂದನೆಗಳು ದೇವರೇ. ಯಾರ್ಯಾರು ಈ ಸಮಯದಲ್ಲಿ ಆತ್ಮೀಕನ ಸಂದೇಶ ಎಂಬ ಈ ಸಂದೇಶವನ್ನು ಕೇಳಿ ತಮ್ಮ ಜೀವಿತದಲ್ಲಿ ಜಾಗರೂಕರಾಗುತ್ತಾ ಇದ್ದಾರೋ ಅವರನ್ನು ಕನಿಕರಿಸಿರಿ. ಅನಾವಶ್ಯಕವಾದ ಸಂದೇಹ ಅಗತ್ಯವಿಲ್ಲ. ಗಂಡನ ಮೇಲಾಗಿರ್ಬೋದು, ಹೆಂಡತಿಯ ಮೇಲಾಗಿರ್ಬೋದು, ಮಕ್ಕಳ ಮೇಲಾಗಿರ್ಬೋದು, ನಿಮ್ಮ ವಾಕ್ಯದ ಮೇಲಾಗಿರ್ಬೋದು, ನಿಮ್ಮ ಮೇಲೆಯೇ ಆಗಿರ್ಬೋದು. ದೇವರೇ, ಅನುಮಾನವಾಗಲಿ ಸಂದೇಹವಾಗಲಿ ಇರುವುದಾದರೆ ಈ ದಿನ ಅಂಥವರ ಮನೋನೇತ್ರಗಳನ್ನು ಬೆಳಗಿಸಿ ನಿಮ್ಮ ಚಿತ್ತವನ್ನು ಗ್ರಹಿಸಿ ನೀವು ಆಶಿಸುವಂತೆ ಜೀವಿಸುವ ಭಾಗ್ಯ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.